ಹಾಯ್ ಫ್ರೆಂಡ್ಸ್, ಫ್ಯಾಕ್ಟ್ ಟು ಫ್ಯಾಕ್ಟ್ ಚಾನಲ್ಗೆ ಸ್ವಾಗತ. ಉತ್ತಮ ಆರೋಗ್ಯ ಎಂದರೆ ಕೇವಲ ನೀವು ಸುಮ್ಮನೆ ಕುಳಿತು ವಿಶ್ರಾಂತಿ ಪಡೆಯುವುದು ಅಲ್ಲ. ಇದರಿಂದ ನೀವು ಆರೋಗ್ಯವಾಗಿರಿ ಎಂದು ಭಾವಿಸಬೇಡಿ, ಏಕೆಂದರೆ ನೀವು ಉತ್ತಮ ಆರೋಗ್ಯವನ್ನು ಸಕ್ರಿಯವಾಗಿ ಅನುಸರಿಸಬೇಕು. ನಿಮ್ಮ ಈ ಆರೋಗ್ಯ ಪ್ರಯಾಣದಲ್ಲಿ ನಿಮಗೆ ಸಹಾಯ ಮಾಡುವ ಕೆಲವು ಸರಳ ಮಾರ್ಗಗಳನ್ನು ಹೇಳುತ್ತೇನೆ. ನೀವು ಇವುಗಳ ಬಗ್ಗೆ ತಿಳಿದುಕೊಂಡರೆ ನಿಮಗೂ ಆಶ್ಚರ್ಯವಾಗಬಹುದು. ವಿಡಿಯೋ ಫುಲ್ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ, ಎಲ್ಲಿ ಸ್ಕಿಪ್ ಮಾಡದೆ ನೋಡಿ. ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಬೆಳಗ್ಗೆ ಸ್ವಲ್ಪ ಬಿಸಿಲು ಮೈಗೆ ಹಿಡಿಯುವುದರಿಂದ ತೂಕ ಇಳಿಸಿಕೊಳ್ಳಲು ಸಹಾಯವಾಗುತ್ತದೆ. ನಾರ್ತ್ ವೆಸ್ಟರ್ನ್ ವಿಶ್ವವಿದ್ಯಾಲಯದ ಸಂಶೋಧಕರು ನಡೆಸಿದ ಅಧ್ಯಯನದಲ್ಲಿ ಬೆಳಕಿನ ವೇಳೆ ಸೂರ್ಯನ ಬೆಳಕಿನ ಕಿರಣಗಳನ್ನು ಮೈಗೆ ಒಡ್ಡಿಕೊಳ್ಳುವುದರಿಂದ ಕಡಿಮೆ ದೇಹದ ದ್ರವ್ಯರಾಶ ಹೊಂದಿದ್ದಾರೆ ಎಂದು ಕಂಡುಬಂದಿದೆ. ನೀವು ಬೆಳಗ್ಗೆ 8 ರಿಂದ ಮಧ್ಯಾಹ್ನದ ನಡುವೆ ಹೆಚ್ಚು ಪ್ರಕಾಶಮಾನವಾದ ಬೆಳಕನ್ನು ಪಡೆಯಲು ಪ್ರಯತ್ನಿಸಿ. ಅದು ಹೊರಾಂಗಣವಾಗಿರಲಿ ಒಳಾಂಗಣವಾಗಿರಲಿ, ಪ್ರಕಾಶಮಾನವಾದ ಬೆಳಕು ಆಗಿದ್ದರೆ ಸಾಕು. ಅಧ್ಯಯನದ ಪ್ರಕಾರ ನಿಮ್ಮ ದ್ರವ್ಯರಾಶಿಯ ಮೇಲೆ ಪರಿಣಾಮ ಬೀರಲು ಸರಿಸುಮಾರು 20 ರಿಂದ 30 ನಿಮಿಷಗಳು ಬೇಕಾಗುತ್ತದೆ. 5 ಲೋಟ ನೀರು ಕುಡಿಯುವುದರಿಂದ ಹೃದಯಾಘಾತವಾಗುವ ಸಾಧ್ಯತೆ ಕಡಿಮೆಯಾಗುತ್ತದೆ. ರಾಷ್ಟ್ರೀಯ ಆರೋಗ್ಯ ಸಂಸ್ಥೆಯ ಸಂಶೋಧಕರ ಪ್ರಕಾರ ಉತ್ತಮ ನೀರಿನಂಶ ಸೇವಿಸುವುದರಿಂದ ಹೃದಯಾಘಾತವಾಗುವ ಅಪಾಯ ಕಡಿಮೆಯಾಗುತ್ತದೆ. 2020ರಲ್ಲಿ ಪ್ರತಿ 5 ಸಾವುಗಳಿಗೆ ಒಂದು ಹೃದಯ ಕಾಯಿಲೆಯಿಂದ ಸಾವು ಸಂಭವಿಸಿದೆ ಜಾಸ್ತಿ. ಸೊ ಫ್ರೆಂಡ್ಸ್, ಹಾಗಾಗಿ ನೀವು ಬಿಸಿಲು ಜಾಸ್ತಿ ಆಗ್ತಾ ಇದೆ, ನೀರನ್ನು ಜಾಸ್ತಿ ಕುಡಿಯಿರಿ. ಸಂಶೋಧನೆಯ ಪ್ರಕಾರ ಪ್ರತಿದಿನ ಕನಿಷ್ಠ 4 ಲೀಟರ್ ನೀರು ಕುಡಿಯುವುದರಿಂದ ಮಹಿಳೆಯರು ಹೃದಯಾಘಾತದಿಂದ ಸಾಯುವ ಅಪಾಯವನ್ನು 41% ಕಡಿಮೆ ಮಾಡಬಹುದು. ಹಾಗೆಯೇ ಪುರುಷರು 54% ಕಡಿಮೆ ಆಗುವ ಸಾಧ್ಯತೆ ಇದೆ. ಸಾಕಷ್ಟು ನೀರು ಕುಡಿಯುವುದರಿಂದ ಹೃದಯ ವೈಫಲ್ಯಕ್ಕೆ ಕಾರಣವಾಗುವ ಸೋಡಿಯಂ ಮಟ್ಟ ಕಡಿಮೆಯಾಗುತ್ತದೆ. ಆಳವಾದ ಉಸಿರನ್ನು ತೆಗೆದುಕೊಳ್ಳುವುದರಿಂದ ಒಟ್ಟಾರೆ ಆರೋಗ್ಯ ಮತ್ತು ರಕ್ತ ಪರಿಚಲನೆ ಸುಧಾರಿಸಬಹುದು. ದಿನವಿಡೀ ಆಳವಾಗಿ ಉಸಿರಾಡುವುದರಿಂದ ಅನೇಕ ಆಶ್ಚರ್ಯಕರ ಆರೋಗ್ಯ ಪ್ರಯೋಜನಗಳಿವೆ. ಆಳವಾದ ಉಸಿರಾಟದ ಅಭ್ಯಾಸವು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ರಕ್ತದೊತ್ತಡ ಕಡಿಮೆ ಮಾಡುತ್ತದೆ ಹಾಗೂ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ. ತೋಟಗಾರಿಕೆ ನಿಮ್ಮ ದೇಹದಾದ್ಯಂತ ಶಕ್ತಿಯನ್ನು ಬೆಳೆಸಲು ಪರಿಣಾಮಕಾರಿ ಮಾರ್ಗವಾಗಿದೆ. ದೈಹಿಕ ಚಟುವಟಿಕೆ ಆರೋಗ್ಯ ಪ್ರಯೋಜನಗಳನ್ನು ಪಡೆಯಲು ನೀವು ಜಿಮ್ಮಿಗೆ ಹೋಗಬೇಕಾಗಿಲ್ಲ ಅಥವಾ ಪಾದಚಾರಿ ಮಾರ್ಗದಲ್ಲಿ ಓಡಾಡಬೇಕಾಗಿಲ್ಲ. ಸಾಂಪ್ರದಾಯಿಕವಾಗಿ ನೀವು ವ್ಯಾಯಾಮವನ್ನು ಮಾಡುವಂತಿಲ್ಲ. ನೀವು ಶಕ್ತಿಯನ್ನು ಬೆಳೆಸಿಕೊಳ್ಳಲು ವ್ಯಾಯಾಮ ಮಾಡಲು ಉತ್ತಮ ಮಾರ್ಗವೆಂದರೆ ನಿಮ್ಮ ತೋಟದಲ್ಲಿ ಸ್ವಲ್ಪ ಸಮಯ ನೀವು ಕಳೆಯುವುದು. ನಿಮ್ಮ ತೋಟದಲ್ಲಿ ನೀವು ಬಾಗುವುದು, ಕುಳಿತುಕೊಳ್ಳುವುದು, ಸಸಿಗಳಿಗೆ ನೀರು ಹಾಕುವುದು ಇತ್ಯಾದಿ ಕೆಲಸಗಳು ನಿಮ್ಮ ತೋಟದಲ್ಲೇ ನೀವು ಮಾಡುವುದರಿಂದ ಯಾವುದೇ ವ್ಯಾಯಾಮ ಮಾಡಬೇಕಿಲ್ಲ. ಈ ರೀತಿ ಮಾಡುವುದರಿಂದ ನೀವು ಮಾನಸಿಕವಾಗಿ ದೈಹಿಕವಾಗಿ ಆರೋಗ್ಯವಾಗಿರ್ತೀರಿ. 1 ಕಪ್ ಕಾಫಿ ಕುಡಿಯುವುದರಿಂದ ಖಿನ್ನತೆಯನ್ನು ಹೋಗಲಾಡಿಸಬಹುದು. ನಿಮ್ಮ ಮಾನಸಿಕ ಆರೋಗ್ಯವು ನಿಮ್ಮ ಒಟ್ಟಾರೆ ಆರೋಗ್ಯಕ್ಕೆ ಸಂಬಂಧಿಸಿದೆ. ದಿನವನ್ನು ಪ್ರಾರಂಭಿಸಲು 1 ಕಪ್ ಕಾಫಿನಿಂದ ಪ್ರಾರಂಭಿಸಿ. ಈ ಕಾಫಿಯ ಒಳಗೆ ಕೆಫೀನ್ ಎಂಬ ಅಂಶವಿದೆ. ಆದುದರಿಂದ ಈ ಕೆಫೀನ್ ನಿಮ್ಮ ಮೆದುಳಿನಲ್ಲಿ ಡೋಪಮೈನ್ ಉತ್ಪಾದನೆಯನ್ನು ಉತ್ತೇಜಿಸುತ್ತದೆ. ಅದು ನಿಮ್ಮನ್ನು ಸಂತೋಷವಾಗಿ ಮತ್ತು ಪ್ರೇರಣೆಯಿಂದ ಅನುಭವಿಸಲು ಕಾರಣವಾಗುವ ರಾಸಾಯನಿಕವಾಗಿದೆ. ಕಾಫಿ ಎಂದ ತಕ್ಷಣ ನೀವು ದಿನವಿಡೀ ಕಾಫಿಯನ್ನು ಕುಡಿಯಬೇಡಿ. ಆರೋಗ್ಯವನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಕಾಫಿಯನ್ನು ಸೇವಿಸಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿಮಗೆ ತುಂಬ ಉಪಯುಕ್ತವಾದ ಮಾಹಿತಿ ನೀಡಿದ್ದೇನೆಂದು ಭಾವಿಸುತ್ತೇನೆ. ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ನಿಮಗೆ ಯಾವ ರೀತಿ ವಿಷಯಗಳ ಮೇಲೆ ವಿಡಿಯೋ ಬೇಕು ಎಂದು ಕಮೆಂಟ್ ಮಾಡಿ. ಧನ್ಯವಾದಗಳು.